ಗ್ರಾಸ್ ಜ್ಯೂಸನ್ನ ನಾನು ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ವೀಟ್ ಗ್ರಾಸ್ನ ನಾನು ಅದು ಪಾಟಿಂದ ತೆಗೆದಿದ್ದೀನಿ. ವೀಟ್ ಗ್ರಾಸ್ನ ಈ ಥರ ಇರುತ್ತೆ. ಇದಕ್ಕೆ ಶುಗರ್ ಹಾಕೋಂಗಿಲ್ಲ ಜ್ಯೂಸ್ ಮಾಡೋದಕ್ಕೆ, ಯಾಕೆಂದರೆ ಈ ಭಾಗನ ನಾವು ಚೀಪಿದ್ರೆ ಸಿಹಿಯಾಗಿರುತ್ತೆ. ಅದು ಡೈರೆಕ್ಟ್ ಹುಲ್ಲನ್ನೇ ಸ್ವಲ್ಪ ಬಾಯಿಗೆ ಹಾಕ್ಕೊಂಡ್ರೆ ಸಿಹಿಯಾಗಿ ಬರುತ್ತೆ. ಕೋತಿಗಳು ನೋಡಿದ್ದೀರ, ಅವಕ್ಕೆ ಏನಾದರೂ ಫುಡ್ಡು ಹೆಚ್ಚು ಕಮ್ಮಿ ಆದಾಗ ಬಂದು ಈ ಥರ ಹುಲ್ಲು ಗರಿಕೆಗಳನ್ನ ಕಿತ್ತಿ ತಿಂತಾ ಇರ್ತವೆ. ಅವಕ್ಕೆ ಗೊತ್ತು ಮೆಡಿಸನ್ ಹೆಂಗೆ ಅಂತ ಹೇಳಿ, ಅವು ಕಂಡು ಹಿಡ್ಕೊಂಡಿರ್ತವೆ. ನಾವು ಮನುಷ್ಯರಾದವರು ಮೆಡಿಸನ್ ಕಂಡು ಹಿಡ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊತೀವಿ ನಾವು. ಇವಾಗ ಇದನ್ನು ನಾನು ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ತೀನಿ. ಇವಾಗ ಜಾರ್ಗೆ ಈ ಥರ ಕಟ್ ಮಾಡಿ, ಶುಗರ್ ಹಾಕೋಬಾರ್ದು, ಯಾಕೆಂದರೆ ಶುಗರ್ ಇರೋರಿಗೆ ಇದು ಮೆಡಿಸನ್ನು. ಅವ್ರಿಗೇ ಬೆನಿಫಿಟ್ಸ್ ಜಾಸ್ತಿ. ಬ್ಲಡ್ ಶುಗರ್ ಲೆವೆಲ್ ಕಮ್ಮಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ಈ ಗ್ರಾಸ್ ಜ್ಯೂಸನ್ನ ಬೆಳಗ್ಗೆ ಹೊತ್ತು ಬೆಳಗ್ಗೆ ಸಮಯದಲ್ಲಿ ತಗೊಳ್ಳೋದು. ಇದು ಹೆಚ್ಚು ಗ್ರಾಸ್ ಇರಲಿಲ್ಲ, 1 ಗ್ಲಾಸ್ಗೆ ಆಗೋಷ್ಟಿದೆ. ಇವಾಗ ನಾನು ಅದನ್ನು ಗ್ರೈಂಡ್ರ್ ಮಾಡ್ತೀನಿ. ಈ ತಾಮ್ರ ಪಾತ್ರೆಯಲ್ಲಿರೋ ಅಂಥ ನೀರನ್ನ ಹಾಕಿ ಅಂತ ಹೇಳ್ತಾರೆ. ಹೆಚ್ಚು ಉಪಯೋಗಿಸ್ಬೇಕಾದ್ರೆ ತಾಮ್ರ ಪಾತ್ರೆಯಲ್ಲಿ ನೀರಿಟ್ಟಿದ್ದನ್ನು ಉಪಯೋಗಿಸ್ಕೊಳ್ಳಿ, ಆರೋಗ್ಯಕ್ಕೆ ಬೆನಿಫಿಟ್ ಜಾಸ್ತಿ ಅಂತ. ಹಂಗಾಗಿ ಈ ನೀರನ್ನೇ ನಾನು ಹಾಕ್ತಾಯಿದ್ದೀನಿ. ಈಗ ಗ್ರಾಸ್ ಜ್ಯೂಸ್ ಈ ತರಹ ಬಂದಿದೆ. ಇದಕ್ಕೆ 1 ಲೆಮನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಕುಡಿಬೇಕು. ಇವಾಗ ಇದನ್ನು ಶೋಧಿಸೋಣ. ನಾವು ಮನುಷ್ಯರಾದವರು ಆರೋಗ್ಯ ಬೆನಿಫಿಟ್ಸ್ನ ನಾವೆಲ್ಲ ಲೇಟಾಗಿ ಕಂಡು ಹಿಡ್ಕೊತೀವಿ. ಕೋತಿಗಳಿಗೆ ಯಾರೂ ಹೇಳ್ಕೊಡಲ್ಲ. ಅವು ಆರೋಗ್ಯ ಹೆಚ್ಚು ಕಮ್ಮಿ ಆದಾಗ ಅವೇ ಹುಡುಕಂತವೆ. ಮೈದಾನಕ್ಕೆ ಬಂದು ಅವೇ ಜ್ಯೂಸ್ ಗರಿಕೆನ ಕಿತ್ಕೊಂಡು ತಿಂತಾ ಇರ್ತವೆ. ವಾವ್, ನೈಸ್. ನೋಡಿ, ಈ ಥರ ಗರಿಕೆ ಜ್ಯೂಸು ಮಾಡಿಕೊಂಡು ಆರೋಗ್ಯನ ಕಾಪಾಡ್ಕೊಳ್ಳಿ. ವೆರಿ ನೈಸ್. ವೀಟ್ ಗ್ರಾಸ್ ಜ್ಯೂಸ್ ready.